ಜಾಣೆ ನಮಸ್ಕಾರ. ಅಡ್ಡಂಡ ಕಾರ್ಯಪ್ಪನ್ಗೆ ಉರಿಗೌಡ ನಂಜೇಗೌಡ ಅಂತ ಎರಡು ಪಾತ್ರಗಳು ಸೃಷ್ಟಿ ಮಾಡಿದವನು. ಇವತ್ತಿಗೂ ನನ್ನ ಮಕ್ಕಳು ಅಂತ ಹೇಳುವ ತಾಕತ್ತಿದೆಯಾ ಅವನಿಗೆ? ನಾನು ಅದಕ್ಕೆ ಅಪ್ಪ, ನಾನೇ ಅಪ್ಪ ಅಂತ ಹೇಳುವ ಗಡ್ಸು ತಾಕತ್ತು ಇವತ್ತು ಇದೆಯಾ? ಯಾಕೆ ಇತ್ತೀಚೆಗೆ ಒಂದು ಪುಸ್ತಕ ಬರ್ದಾನೆ, ಗಾಂಧಿ ಅತ್ಯ ಸತ್ಯ ಅಂತ ಹೇಳ್ಬಿಟ್ಟು. ಅದು ಇತಿಹಾಸ ಸಂಬಂಧಪಟ್ಟಿದ್ದ ಅಥವಾ ಕಥೆನ, ನಾಟಕನ, ಕಾದಂಬರಿನ, ಕಾವ್ಯನ, ಮಹಾಕಾವ್ಯನ, ಖಂಡಕಾವ್ಯನ ಯಾವ್ದು ಅಂತ ಹೇಳ್ಬೇಕು, ಅದು ಇಲ್ಲ. ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ ಬೇರೆ ಆದಾಗ ಹಿಂದೂಗಳೇ ಸತ್ರ, ಗಾಂಧಿ ನೋಡ್ಕೊಂಡು ಕೈ ಕಟ್ಕೊಂಡು ಕೂತಿದ್ರೆ ಅವತ್ತು ಸಾಬ್ರಿಗೆ ಸಪೋರ್ಟ್ ಮಾಡಿದ್ರೆ ಗಾಂಧೀಜಿ. ಖಿಲಾಫತ್ ಮೂವ್ಮೆಂಟ್ ಗಿಂತ ಮುಂಚೆ ಮುಸಲ್ಮಾನರು ಯಾರು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿರ್ಲಿಲ್ವಾ? ಹಂಗಾರೆ RSS ಸ್ವತಂತ್ರ ಹೋರಾಟಕ್ಕೆ ಬೀದಿ ನಿಂತಿದ್ರ? ಮುಸಲ್ಮಾನರೆಲ್ಲ ಹಿಂದೂಗಳನ್ನ ಹತ್ಯೆ ಮಾಡುವ ಕೊಲ್ಲುವಾಗ ಇವರು ಕಾಪಾಡಿದ್ರ? ಇವರು ಬ್ಯಾಂಡೇಜ್ ಕಟ್ಟಿದ್ರ? ಇವ್ರು ನೀರು ಕೊಟ್ರ? ಇವರು ಏನು ದೊಣ್ಣೆ ಇಟ್ಕೊಂಡು, ಇವ್ರು ಲಾಠಿ ಇದೆಯಲ್ಲ, ಲಾಠಿ ಇಟ್ಕೊಂಡು ಸಾಬ್ರ ವಿರುದ್ಧ ಹೋರಾಟ ಮಾಡಿದ್ರ? ಇವ್ರು ಮಾಡಿದ್ರ? ಹಾಗಾದ್ರೆ ಮತ್ತೆ ಇನ್ನೊಬ್ಬಿದ್ದಾನಲ್ಲಿ ಇವ್ನು ಯಾರೊಬ್ಬ ಕೋಲಾರದ ಹುಸಿ ಹೋರಾಟಗಾರ ಉಟ್ಕೊಂಡು ಇತ್ತೀಚೆಗೆ ಹುಸಿ ಹೋರಾಟ, ದಲಿತ ಪರ ಹೋರಾಟಗಾರ ಅಂತ ಅವನು, ನಂಗೆ ಪರಿಚಯ ಇದ್ದಾನೆ. ಅದು ಹೇಳ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ರಾತ್ರಿ ಹೊತ್ತು ಗಾಂಧೀಜಿ ಹೋಗಿ ಎಲ್ರಿಗೂ ಹೆಂಡ ಕೊಟ್ಟರು, ಹೆಂಡ ಕುಡಿಸಿ ಅಂಬೇಡ್ಕರ್ ಸೋಲಿಸ್ಬಿಟ್ರು ಅಂತ ಹೇಳ್ಬಿಟ್ಟು. ಎಂತೆಂತ ಮಹಾನ್ ಭಾವರು ಇರ್ತಾರೆ. ರಾಷ್ಟ್ರಪಿತ ಗಾಂಧೀಜಿನ ಕೊಂದಿದ್ದು ಯಾವ ಕಾರಣಕ್ಕೆ? ಇಂಡಿಯಾ ಪಾಕಿಸ್ತಾನ ಬೇರೆ ಮಾಡಿದ್ರೆ ಗಾಂಧೀಜಿ, ಆ ಕಾರಣಕ್ಕೆ ಗಾಂಧಿನ ಕೊಂದ್ರೆ ಅವರು. ನೋಡೋಣ ಇದೆಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ, ಅಡ್ಡಂಡ ಕಾರ್ಯಪ್ಪ ಅನ್ನೋ ಒಂದು ಪುಸ್ತಕ ಬರ್ದಾನೆ, ಗಾಂಧಿಯ ಅತ್ಯ ಸತ್ಯ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಹೇಳಿದೆ, ಅದು ಪ್ರೂವ್ ಮಾಡಬೇಕು, ನಾಟಕನ, ಕಥೆನ, ಕಾದಂಬರಿನ ಅಂತ. ಒಂದೊಂದು ಕಡೆ ಒಂದಂತ ಎರಡು ಫೋಟೋ ತೋರಿಸ್ತೀನಿ, ನೆಕ್ಸ್ಟ್ ತೋರಿಸ್ತಾನೆ ನಿಮಗೆ. ಒಂದು ಮುಖಪುಟದಲ್ಲಿ ನಾಟಕ ಅಂತಿದೆ, ಇನ್ನೊಂದರಲ್ಲಿ ಸ್ಪಷ್ಟತೆನೇ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದ ಅಥವಾ ಮುಂದೆ ಬರುವ ಅಪಾಯದಿಂದ ತಪ್ಪಿಸ್ಕೊಳುವ ಹುನ್ನಾರನ? ಯಾಕೆ ಇವನು ಹಿನ್ನೆಲೆ ಏನಪ್ಪಾ ಅಂದ್ರೆ, ನೀವು ರಂಗಾಯಣದ ಅಧ್ಯಕ್ಷ ಆಗಿದ್ದ ಇವನೇನ ಸಾಮಾನ್ಯ ಆದಿವಿಧಿ ಪೋಖ್ರಿ ಅದು ಬಿಟ್ಬಿಡೋ ಆಯ್ತು. ರಂಗಾಯಣದ ಅಧ್ಯಕ್ಷ ಆಗಿದ್ದ ಇವನು, ಜವಾಬ್ದಾರಿ ಸ್ಥಾನದಲ್ಲಿದ್ದವನು. ಅಷ್ಟೇ ಅಲ್ಲ, ಉರಿಗೌಡ ನಂಜೇಗೌಡ ಅಂತ ಒಂದು ಕೃತಿ ಬರೀತಾನೆ. ಅದನ್ನೇನು ಹೇಳ್ತಾನೆ ಅವನು, ಇದು ಸತ್ಯ, ಇದು ಐತಿಹಾಸಿಕವಾದ್ದು. ಇದುವರೆಗೆ ಏನು ತಿಳ್ಕೊಂಡಿದ್ವಿ, ಟಿಪ್ಪು ಸುಲ್ತಾನ್ನ ಕೊಂದಿದ್ದು ಬ್ರಿಟಿಷ್ ಅವರು ಅಂತ ಅನ್ಕೊಂಡಿದ್ವಿ. ಇವನು ಅದೆಲ್ಲ ಸುಳ್ಳು, ಬ್ರಿಟಿಷರ್ ಕೊಂದಿಲ್ಲ. ಟಿಪ್ಪುವನ್ನು ಕೊಂದಿದ್ದು ಉರಿಗೌಡ ನಂಜೇಗೌಡನ ಇಬ್ಬರು ಒಕ್ಕಲಿಗರು ಕೊಂದರು. ಆ ಒಕ್ಕಲಿಗರು ಬ್ರಿಟಿಷರ್ ಸಪೋರ್ಟ್ ತಗೊಂಡ್ರು, ಬ್ರಿಟಿಷರ್ ಜೊತೆ ಸೇರಿಕೊಂಡು ಟಿಪ್ಪು ಸುಲ್ತಾನ್ನ ಕೊಂದವರು ಒಕ್ಕಲಿಗರು ಅಂತ ಹೇಳ್ದ. ಹಂಗಂದ್ರೆ ಏನು? ಒಕ್ಕಲಿಗರು ದೇಶದ್ರೋಹಿಗಳು ಅಂತ ಅರ್ಥ. ಅವ ಸ್ವತಂತ್ರ ಅಂದ್ರೆ ನಮ್ಮ ಸ್ವತಂತ್ರ ಬಂದಿರಲಿಲ್ಲ, ಬ್ರಿಟಿಷರು ದೇಶ ಆಳ್ತಾ ಇದ್ರು, ಅವ್ರ ಜೊತೆ ಕೈ ಜೋಡಿಸೋದು ಅಂದ್ರೆ ದೇಶದ್ರೋಹ ಅಲ್ವಾ? ಅದೇ ಸಾವರ್ಕರ್ ಕೈ ಜೋಡಿಸಿದ್ರಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಹಲವಾರು ಹಿಂದೂಗಳ ಹುಡುಗರನ್ನ ಪ್ರವೋಕ್ ಮಾಡಿ ಬ್ರಿಟಿಷರ್ ಜೊತೆ ಸೈನಿಕ ಸೇರಿಸ್ತಾ ಇದ್ರು, ನಮ್ಮ ಸ್ವತಂತ್ರ ಚಳವಳಿ ಭಾಗವಹಿಸಿದಂಗೆ ಮಾಡ್ತಾ ಇದ್ರು. ಗಾಂಧಿ ರೂಪಿಸಿದ ಕ್ವಿಟ್ ಇಂಡಿಯಾ ಚಳವಳಿ ಆಗಲಿ, ಉಪ್ಪಿನ ಸತ್ಯಾಗ್ರಹ ಆಗಲಿ, ಅಥವಾ ಅಸಹಕಾರ ಚಳವಳಿ ಆಗಲಿ, ಕರ ನಿರಾಕರಣೆ ಆಗಲಿ, ಯಾವ ಚಳವಳಿಗೂ ಹುಡುಗರನ್ನ ಬರ್ಕೊಡ್ದು ಅಂತೇಳಿ ಬ್ರಿಟಿಷರ್ ಜೊತೆ ನಿಲ್ಬೇಕು, ನಾವು ನಮಗೆ ಸ್ವತಂತ್ರ ಬೇಡ, ಇವಾಗ ಅವರೇ ಇರಬೇಕು ಅಂತೇಳಿ ಸೇರಿಸ್ತಾರೆ ಇವರು. ಇದು ದೇಶದ್ರೋಹಿ ಅಂತಾರೆ. ಇವತ್ತು ಯಾವ ಸಾಬ್ರ ಬಾಯಿ ಬಂದ ಮಾತಾಡ್ತಾ ಇದ್ರ? ಸಾಬ್ರು ಮಾತ್ರ ಹಿಂದೂಗಳನ್ನ ಕೊಂದ್ರು ಅಂತ ಹೇಳ್ತಾ ಇದ್ರ. ಅದೇ ಸಾಬ್ರ ಜೊತೆ ಮುಸ್ಲಿಂ ಲೀಗ್ ಜೊತೆ ಹಿಂದೂ ಮಹಾಸಭಾ ಒಟ್ಟಿಗೆ ಚುನಾವಣೆಗೆ ಹೋಯ್ದ್ರಲ್ಲಪ್ಪ, ಇದು ಯಾವ ದೇಶಭಕ್ತಿ ಅಂತೀರಾ? ಇದು ದೇಶದ್ರೋಹಿ ಅಂತೀವಿ, ಹೌದಾನೆ? ಹಾಗೇನೆ ಈ ಥರ ಅಂದರೆ ಬ್ರಿಟಿಷರ್ ಜೊತೆ ಕೈ ಜೋಡಿಸೋದ್ರೆ ದೇಶದ್ರೋಹದ ಕೆಲಸ. ಇವರೆಲ್ಲ ಸಂಘಿಗಳು ಜೋಡಿಸಿದ್ರು. ಒಕ್ಕಲಿಗರು ನೀವು ದೇಶದ್ರೋಹಿ ಅಂತೇಳಿ ಬಿಂಸ ಕೊಟ್ಬಿಟ್ಟ. ಆವಾಗ ಅದೆಲ್ಲ ದೊಡ್ಡ ವಿಚಾರ, ಚರ್ಚೆ, ಚಳುವಳಿದಾಯಿತು. ಆದಿಚುಂಚನಗಿರಿಯ ನಮ್ಮ ಗುರುಗಳಂತ ನಿರ್ಮಲಾನಂದ ಸ್ವಾಮೀಜಿಯವರು, ಅವತ್ತಿನ ಮಂತ್ರಿಗಳೇನಿದ್ರಲ್ಲ, ಈ ಪೆಂಗ್ ಶೂದ್ರಗಳಿದ್ರಲ್ಲ, ಅಶ್ವಥ್ ನಾರಾಯಣನ ಶೂದ್ರ, ಅವನು ಮುನಿರತ್ನ ನಾಯ್ಡುನ ಶೂದ್ರ, ಸಿನಿಮಾ ಮಾಡ್ಕೊಂಡು ಹೊಂಟಿದ್ರು. ಇವು ಇಬ್ಬರು ಗುಲಾಮ್ಗಿರಿ ಮಾಡರಲ್ಲ ಇವರು. ಸ್ವಾಮೀಜಿಯವರು ಕರೆದ್ಬಿಟ್ಟು ದಾಖಲೆ ತಗೊಬನ್ನಿ, ಉರಿಗೌಡ ನಂಜೇಗೌಡ ಅಂತಿದ್ರು, ಅವ್ರೇನಾದರೂ ಟಿಪ್ಪುನ್ ಕೊಂದ್ರು ದಾಖಲೆ ತಗೊಬನ್ನಿ, ಇಲ್ಲ ಬಾಯಿ ಮುಚ್ಕೊಂಡು ನಿಲ್ಲಿಸ್ಬೇಕಿದ್ನ ಅಂತ ಹೇಳ್ಬಿಟ್ಟು ನಿಂತೋಯ್ತಲ್ಗೆ. ಇವನೇನಂದ ಅಡ್ಡಂಡ ಕಾರ್ಯಪ್ಪ, ಇವರು ಒಕ್ಕಲಿಗರು ಮಾತ್ರ ಗುರು ಶುರು ಮಾಡ್ದ. ಅಂದರೆ ಏನು ಹೇಳಿದ್ರು ನಡೆದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡು ಸರಿ ಗುಮ್ಮ ಹೊತ್ತಿಗೆ ಅಣ್ಣ ಸಾರಿ ಇಂತ ಕರ್ರ ಮರ್ರ ಅಂದ್ಕೊಂಡು ತಪ್ಪಾಯ್ತು ಗುರುಗಳೇ ಅಂತೇಳಿ ಕೇಳ್ಕೊಂಡೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಸೈಡ್ಗೆ ಹೋಗಿದ್ದ, ಮುಗಿದೋಯ್ತು. ಅಂದರೆ ಆಮೇಲೆ ಅವನು ಹೇಳ್ದ, ನನ್ನ ಕಾಲ್ಪನಿಕ ಪಾತ್ರಗಳು ಉರಿಗೌಡ ನಂಜೇಗೌಡ ನನ್ನ ಕಾಲ್ಪನಿಕ ಪಾತ್ರಗಳು ಅಂತ. ನಾನು ಅದಕ್ಕೆ ಕೇಳಿದ್ದೆ, ಇವಾಗ ನೀನು ಹುಡ್ಸಿದ ಮಕ್ಳಿಗೆ ಈಗಲೂ ನಿನ್ನ ಅಪ್ಪ ಅಂತ ಹೇಳೋದು ತಾಕತ್ತಿದ್ಯಾ ಅಂತ ಹೇಳ್ಬಿಟ್ಟು. ಸತ್ಯ ಇದ್ರೆ ಮಾತ್ರ ಹೇಳ್ಬೋದ್ರಿ, ಸುಳ್ಳು ಹೇಳೋಕ್ಕಾಗಲ್ಲ. ಸತ್ಯ ಇದ್ದಾಗ ನೀವು ಎಷ್ಟು ಜನಗಳ ಜೊತೆ ಯಾವನು ಬೇಕಾದ್ರೆ ಇರಲಿ ರೀ, ಎಷ್ಟು ಜನ ಬೇಕಾದ್ರೆ ಬರಲಿ, ಜಗತ್ತು ಒಂದಾಗ ಬರಲಿ, ಸತ್ಯ ಇದ್ರೆ ಹೌದಪ್ಪ ಸತ್ಯ ಹೇಳ್ಬೋದು. ನೀನೇ ಸುಳ್ಳು ಹೇಳೋದಾದ್ರೆ ನಾಟಕ ಆಡಬೇಕು, ಪೆಪ್ಪೆ ಹೊಡಿಬೇಕು, ಏನೇನೋ ಆಡ್ಬೇಕಾಗುತ್ತಲ್ವಾ? ಹಂಗೆ ಇವ್ರ ಹಣೆ ಬರಗಳೇ ಇಷ್ಟು. ಎಂಥ ಸುಳ್ಳುಗಾರರು ಏನೂ ಗೊತ್ತಿಲ್ಲ ಅಂದರೆ ಇವ್ನು ಹೇಳ್ತೀನಿ. ಒಂದು ಕಾರ್ಯಪ್ಪಂದು ಇವನು ಸಂತೋಷ್ನ BL ಸಂತೋಷ್ ಗೊತ್ತಲ್ಲ ನಿಮಗೆ? ಅವನು ಅಷ್ಟೇ ಯಾರೋ ಒಬ್ಬ ಸಣ್ಣ RSS ಸಣ್ಣ ಕಾರ್ಯಕರ್ತ ಹೇಳ್ಬೋಯಿತ್ತು. ಇವನು BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರೋ ಮನುಷ್ಯ, ಬಹಳ ದೊಡ್ಡ RSS ಅಲ್ಲಿ ಲಿಂಕೆರ ಅಂತವನು. ಈ ಮನುಷ್ಯ ಹೇಳ್ತಾನೆ, 1966ರಲ್ಲಿ ಸಾವರ್ಕರ್ ಸತ್ತಾಗ ಸಂತಾಪ ಸೂಚಿಸಕ್ಕೆ ಸಂಸತ್ತಲ್ಲಿ ನೆಹರು ಬಿಡ್ಲಿಲ್ಲ, ನೆಹರು ನೇತೃತ್ವದ ಸರ್ಕಾರ ಬಿಡ್ಲಿಲ್ಲ ಅಂತ. ನೆಹರು ಸತ್ತೋಗಿದ್ದು 64. 1964ರಲ್ಲಿ ನೆಹರು ಸಾಯ್ತಾರೆ. ಅದಾದ 2 ವರ್ಷಕ್ಕೆ ಸಾವರ್ಕರ್ ಸಾಯಿದ್ದು. ನೆಹರು ಭೂತ ಬಂದಿದ್ದ. ಅದು ಏನೂ ಗೊತ್ತಿಲ್ಲ ಮಾತಾಡ್ಬಿಡೋದು ಸುಮ್ಮನೆ. ಅಂದರೆ ಜನಗಳನ್ನ ಯಾಮಾರಿಸ್ತಾ ಇರೋದು. ಅದು ಒಂದು ತಿಳ್ಕೊಳ್ಳಿ, ಇಷ್ಟು ದಿವಸ ನೀವು ಹೆಂಗೆ ಸಾವಿರಾರು ಯಾಮಾರಿಸಿದ್ರಲ್ಲ ನೋಡಿ, ಶಾಸ್ತ್ರ ಹೆಂಗೆ ಹೇಳಿದೆ, ನಮ್ಮ ವೇದಗಳು ಹಿಂಗೆ ಹೇಳಿದೆ, ನಮ್ಮ ಪುರಾಣ ಹಿಂಗೆ ಹೇಳಿದೆ, ಶ್ರುತಿ ಹಿಂಗೆ ಹೇಳಿದೆ, ಸ್ಮೃತಿಗಳು ಹಿಂಗೆ ಹೇಳಿದವೆ. ಆದರೆ ಈಗ ನಡೆಯಲ್ಲ.
ಈಗ ಎಲ್ರಿಗೂ ವಿದ್ಯೆ ಸಿಕ್ಕಿದೆ, ಬೆರಳು ತುದಿಯಲ್ಲಿ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಎಲ್ಲರೂ ಓದ್ಕೊಂಡಿದ್ದಾರೆ. ನಿಮ್ ಹೇಳುವ ಸುಳ್ಳನ್ನ ಕ್ಷಣಾರ್ಧದಲ್ಲಿ ಬಯಲ್ ಮಾಡಾಕ್ತಾರೆ, ನಿಮ್ಮನ್ನ ಬೆತ್ತಲೆಗೊಳಿಸ್ತಾರೆ, ಬಟ್ಟ ಬಯಲ್ ಮಾಡಾಕ್ತಾರೆ ನಿಮ್ಮನ್ನ. ಇಮ್ಮಿಡಿಯೇಟ್ ಆಗಿ ಅವನಿಗೆ ಮುಖ ಸೇಪ್ ಹೊಂಟೋಯ್ತು. ಅಲ್ಲಪ್ಪ, ಎಲ್ಲ ಕ್ಯಾಕಶ್ ಮಕ್ಕೋದ್ರು, ನೆಹರು ದೇವ ಬಂದಿತ ಅಂತ. ಈಗ ಇದೇ ತರ ಒಂದು ಉದಾಹರಣೆ, ಯಾರೊಬ್ಬ ಈ ಕೋಲಾರದನೊಬ್ಬ ಬಂದಾನೆ, ಹುಸಿ ಹೋರಾಟಗಾರ, ದಲಿತ ಪರ ಹೋರಾಟಗಾರ ಅಂತೆ. ಅವನು ಹೇಳ್ತಾವನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲೆಕ್ಷನ್ ನಿಂತಿರಲ್ಲ, ಅವಾಗ ರಾತ್ರಿ ಹೊತ್ತು ಗಾಂಧೀಜಿ ಎಲ್ರಿಗೂ ಎಂಡ ಕೊಟ್ಟು ಎಂಡ ಕುಡಿಸಿ ಅಂಬೇಡ್ಕರ್ ಸೋಲಿಸ್ಬಿಟ್ರು ಅಂತ. ಮಹಾತ್ಮ ಗಾಂಧೀಜಿ ಭಯೋತ್ಪಾದಕನ ದಾಳಿಗೆ ಬಲಿಯಾಗಿದ್ದು 1948 ಜನವರಿ 30, 48ರಲ್ಲಿ. ಹಿಂದೂ ಭಯೋತ್ಪಾದಕ, ಹಿಂದೂ ಅನ್ನೋದಕ್ಕಿಂತ ಚಿತ್ಪಾವನ ಭಯೋತ್ಪಾದಕನ ಗುಂಡಿಗೆ ಬಲಿಯಾಗಿದ್ದು ಗಾಂಧೀಜಿ. ಚಿತ್ಪಾವನ ಬ್ರಾಹ್ಮಣನ ಗುಂಡಿಗೆ ಬಲಿಯಾಗಿದ್ದು ಜನವರಿ 30, 48ರಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ನಿಂತಿದ್ದು 57ರಲ್ಲಿ. ಗಾಂಧಿ ದೆವ್ವ ಬಂದಿತ್ತ. ಇವನ್ ದೊಡ್ಡ ಹೋರಾಟಗಾರ ಅಂತೆ. ಅಟ್ಲೀಸ್ಟ್ ಓದ್ಕೊಳ್ರಪ್ಪ, ಸುಳ್ಳು ಹೇಳೋದ್ರ ನೆಟ್ಟಿಗೆ ಹೇಳ್ಬೇಕಲ್ಲ. ಇವನ್ ದೊಡ್ಡ ಹೋರಾಟಗಾರ ಅಂತ. ನಂಗೂ ಪರಿಚಯದಾನೆ ಅಂತ. ಅವನ ಹೆಸರು ಹೇಳೋದೇ ಬೇಡ, ಅಸಹ್ಯ ಆಗುತ್ತೆ, ಬಿಡಿ ಹೋಗ್ಲಿ. ಕಾರ್ಯಪ್ಪ ಇವಾಗ ಗಾಂಧಿ ಹತ್ಯೆ ಸತ್ಯ ಅಂತ ಪುಸ್ತಕ ಬರ್ದಾನೆ. ನಾನು ಕೇಳ್ತಿರೋದು ನಾಟಕನಾ, ಕಾದಂಬರಿನಾ, ಅಥವಾ ಸತ್ಯ ಘಟನೆಯನ್ನ ಆಧರಿಸಿದೆ. ಯಾಕೆಂದರೆ ಗಾಂಧಿ ಬಗ್ಗೆ ಒಂದು ಇಂಗ್ಲೀಷ್ ಸಿನಿಮಾ ಮಾಡಿದ್ರೆ 20 ವರ್ಷ ರಿಸರ್ಚ್ ಮಾಡ್ತಾರೆ. 20 ವರ್ಷ ರಿಸರ್ಚ್ ಮಾಡ್ತಾರೆ. ಇನ್ನು ಇಷ್ಟು ಬೇಗ ಪುಸ್ತಕ ಬರ್ದ ಅಂದರೆ ರಿಸರ್ಚ್ ಮಾಡಿರ್ಬೇಕಲ್ಲ. ಯಾಕೆಂದರೆ ನೋಡಿಬೇಕಾರೆ ಒಂದು ಫೋಟೋ ತೋರಿಸ್ತೀನಿ. ಈ ಫೋಟೋದಲ್ಲಿ ಅದು ನಾಟಕ ಅಂತ ಕಾಣಲ್ಲ ನಿಮಗೆ, ರಬ್ ಮಾಡಿಬಿಟ್ಟಿದ್ದಾರೆ, ನಾಟಕ ಅಂತಲೇ ಕಾಣಲ್ಲ. ನೋಡಿದ್ರಲ್ವಾ? ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ. ಇವನೇನು ಅಜ್ಜಂಪುರ, ಮಂಜುನಾಥ್ ಅಜ್ಜಂಪುರ ಅಂತ, ಇವನು ದೊಡ್ಡ ಸಂಗಿ. ಇವನು ಮಾತಾಡೋಲ್ಲ. ಇದೇ ಗಾಂಧಿ ಹತ್ಯೆ ಸತ್ಯ ಅಂತ ಪುಸ್ತಕ ಫೋಟೋ ಇದೆ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ನಾಟಕ ಅಂತ ಕಾಣುತ್ತೆ. ನನ್ನ ಮಕ್ಕಳ ಒಂದು ಗಂಡಸಾಗಿ, ಇಲ್ಲ ಹಿಂಗ್ಸಾಗಿ, ಇಲ್ಲ ಸಂಘಬುಲ್ಲನಾರವಾಗಿ ಏನಾರ ಒಂದು ಆಗ್ರೋ ಎಷ್ಟು ಅಂತ ಸುಳ್ಳು ಹೇಳ್ತೀರಾ? ಅವನು ಹೇಳ್ತಾನೆ, ಗೂಡ್ಸೆನ ಮೊದಲ ಭಯೋತ್ಪಾದಕನ ಕರಿತಿರಲ್ಲ, ಮೊದಲು ಎಷ್ಟೋ ಅಷ್ಟು ಜನ ಹಿಂದೂಗಳು ಸಾಯಿಸಿರಿಂದು. ಕೇಳಿಸ್ಕೊಡ್ರೆ ಫಸ್ಟ್. ನಾವು ಹೇಳ್ತಿರೋದು ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ನಾಥುರಾಮ್ ಗೂಡ್ಸೆ. ಇವನು ಪೇಶ್ವೆ ಬ್ರಾಹ್ಮಣ ಅಂತ, ಸರಿನಾ? ಅದಕ್ಕಿಂತ ಮುಂಚೆ ಸತ್ರು. ಹೌದು, ದೊಂಬಿಗರಾಟ ಸತ್ರು. ಹಿಂದೂಗಳು ಮಾತ್ರ 30 ಲಕ್ಷ ಸತ್ರಂತೆ. ಮತ್ತೆ ನೀವು ಸುಳ್ಳು ಹೇಳೋಕ್ಕಾಗಲ್ಲ, ಸತ್ಯ ಅನಾವರಣ ಆಗುತ್ತೆ. ಎಲ್ಲ ಮಾಹಿತಿ ಇದೆ. ಇವತ್ತು ಕೋಮು ಗಲಭೆ ಆದಾಗ 2 ಕಡೆ ಸತ್ರು. ಸಾಬ್ರು ಸತ್ತಲ್ವಾ? ಕೋಮು ಗಲಭೆ ಅವರು ಸತ್ರು. ಎಲ್ಲಿ ಹಿಂದೂಗಳು ಜಾಸ್ತಿ ಇದ್ರು ಅಲ್ಲಿ ಸಾಬ್ರು ಜಾಸ್ತಿ ಸತ್ರು. ಮುಸಲ್ಮಾನರು ಎಲ್ಲಿ ಜಾಸ್ತಿ ಇದ್ರು ಅಲ್ಲಿ ಹಿಂದೂಗಳು ಸತ್ರು. ಬಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿಲ್ಲ ಜಾಸ್ತಿ. ನಾರ್ತಲ್ಲಾಯಿತು, ಪಂಜಾಬಲ್ಲಾಯಿತು, ಡೆಲ್ಲಿಲಾಯಿತು, ಬಿಹಾರದಲ್ಲಾಯಿತು, ದೊಡ್ಡ ಮಟ್ಟದಲ್ಲಿ ಕಲ್ಕತ್ತಾದಲ್ಲಾಯಿತು. ಪಾಲಿಟಿಷಿಯನ್ ಆದಾಗ ಹಿಂದೂಗಳು ಆ ಕಡೆ ಈ ಕಡೆ ಜನ ಹೋಗ್ತಾ ಇರ್ಬೇಕಾರೆ ಜಾಸ್ತಿ ಜನ ಮುಸ್ಲಿಮಿಂದ ಹಿಂದೂಗಳು ಮಾರಣವಾಗಾಯಿತು. ಹಾಗೇನೆ ಹಿಂದೂಗಳು ಜಾಸ್ತಿ ಇದ್ದಾಗ ಮುಸಲ್ಮಾನರು ಸರ್ವನಾಶ ಆದರು. 2 ಕಡೆ ಧೂರ್ತರು, ಮತಿವಾದಿಗಳವರು, ಮೂರ್ಖಾಸ್ನಿ ಬುದ್ಧಿಲ್ದಿದ್ದರು. ಅವಾಗ RSS ಇವ್ರು ಹೇಳ್ತಾರೆ, RSS ಹೋಗಿ ತಡೆದ್ಬಿಟ್ರಂತ ಹಿಂದೂಗಳು ಸಾಯದ್ನ. ಅಂದರೆ ಮುಸ್ಲಿಮ್ರ ಜೊತೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ರ? ಅಯ್ಯೋ ಪೆಂಗನ್ ಮಕ್ಕಳ, ಇವ್ರು ಇರಲೇ ಇಲ್ಲ. ಇವ್ರು ಬೆವರ್ಸಿಗಳವರು. RSS ಹತ್ರ ಬಂದಿರಲ್ಲ. ಬ್ರಿಟಿಷರ್ ಗುಲಾಮ್ಗಿರಿ ಮಾಡ್ತಿದ್ದರು. ಸ್ವತಂತ್ರ ಚಳವಳಿ ಭಾಗವಹಿಸಲೇ ಅವರು. ರಾಷ್ಟ್ರಪಿತ ಗಾಂಧೀಜಿ ಹೋದ್ರು, ಎಲ್ಲೆಲ್ಲಿ ಗಲಾಟೆ ಆಗ್ತಾ ಇದೆ. ಸ್ವತಂತ್ರ ಬಂದಾಗ ಸೆಲೆಬ್ರೇಷನ್ ಮಾಡಕ್ ಗಾಂಧಿ ಇರಲಿಲ್ಲ. ಒಂದು ಫೋಟೋ ನೋಡಿದ್ರಾ? ಒಂದು ಫೋಟೋ ತೋರಿಸಿ, ಸೆಲೆಬ್ರೇಷನ್ ಗಾಂಧಿ ಇದ್ರು ಅಂತ ಹೇಳ್ಬಿಟ್ಟು. ಕಲ್ಕತ್ತಾದಲ್ಲಿ ಇದ್ರು. ಗಾಂಧಿ ಹೋದ ತಕ್ಷಣ ಆಟೋಮೆಟಿಕ್ ಗಲಭೆ ನಿಲ್ತಾ ಇತ್ತು. ಪಂಜಾಬ್ಗೆ ಹೋದ್ರು, ಡೆಲ್ಲಿಗೆ ಹೋದ್ರು, ಬಿಹಾರಕ್ಕೆ ಹೋದ್ರು, ಎಲ್ಲ ಕಡೆ ಹೋಗ್ತಾ ಇದ್ರು. ಅಲ್ಲಿ ಮನುಷ್ಯತ್ವ ಇರೋ, ಮಾನವೀಯತೆ ಇರುವ ಹಿಂದೂ ಮುಸ್ಲಿಂ 2 ಕಡೆಯ ಸೌಹಾರ್ದತೆ ಬಯಸರಂತ ಹುಡುಗರುಗಳು, ಹೆಣ್ಮಕ್ಳು ಗಾಂಧಿ ಜೊತೆ ನಿಂತಿದ್ರು. ಕಲ್ಕತ್ತಲ್ಲಿ ಮುಸ್ಲಿಂ ಹೆಣ್ಮಗಳು ಗಾಂಧಿ ಜೊತೆ ಬರ್ತಾಳೆ. ನಾನು ಬರ್ತೀನಿ ನಡಿ ತಾತ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಸಾಕ್ಷಿಗಳಿದೆ. ಗಾಂಧಿ ಹತ್ಯೆಯಾಗಿ ತಪ್ಪಂತೆ, ಅದು ಕಾರಣ ಇದೆಯಂತೆ. ಅಂದ್ರೆ ನೀನು ಸಮರ್ಥನೆ ಮಾಡ್ತಾ ಇದೆಯಾ ಅಂತ ಅರ್ಥ. ಅದಕ್ಕೆ ಹೇಳಿ ಒಂದಾಗಿ ನನ್ನ ಮಕ್ಕಳ, ಯಾವ್ದಾರ ಒಂದಾಗಿ ನೀವು ಸ್ಪಷ್ಟತೆ ಇಲ್ವಲ್ಲ ನಿಮಗೆ? ಇಂಡಿಯಾ ಪಾಕಿಸ್ತಾನ ಗಾಂಧಿ ಬೇರೆ ಮಾಡಿರಂತೆ. ಗಾಂಧಿ ಜೊತೆ 5-6 ಸಲ ಅಟೆಂಪ್ಟ್ ಆಯ್ತು, ಗೊತ್ತಿದೆ ನಿಮಗೆ. 30 ದಶಕದಿಂದಲೂ ನಡೀತಾ ಇತ್ತು. ಆದ್ರೆ ಗೂಡ್ಸೆ ಭಾಗವಹಿಸಿದ್ದು ಹೆಚ್ಚು ಕಮ್ಮಿ 3 ಸಲ. 44ರಲ್ಲಿ 1944ರಲ್ಲೂ ಸಹ ಒಂದು ಗೂಡ್ಸೆ ಅವನು ಭಾಗವಹಿಸಿರ್ತಾನೆ, ವಿಫಲ ಆಗುತ್ತೆ. ಅವಾಗ ಯಾವ ಇಂಡಿಯಾ ಪಾಕಿಸ್ತಾನ ಬೇರೆ ಪರಿಕಲ್ಪನೆ ಇರಲ್ವಲ್ಲಪ್ಪ. ಅವಾಗ ಯಾಕೆ ಕೊಂದ್ರಿ? ಮತ್ತೆ ಅವಾಗ ಯಾಕೆ ಪ್ರಯತ್ನ ಪಟ್ಟಿದ್ರು ನೀವು? ಆ ಪರಿಕಲ್ಪನೆ ಇರಲ್ವಲ್ಲ. ಮುಸ್ಲಿಂ ಲೀಗ್ ಜೊತೆ ಸರ್ಕಾರ ಮಾಡಿದ್ ಬೇವರ್ಸ್ಗಳಾರಪ್ಪ. ಹಿಂದೂ ಮಹಾಸಭದರಲ್ವಾ? ನಿಮ್ಮ ತಾತ್ಯರೆ ಮಾಡಿರ್ತಾನೆ. ಮುಸ್ಲಿಂ ಲೀಗ್ ಜೊತೆ ಹೋಗಿ ಸರ್ಕಾರ ಮಾಡಿದ್ರಲ್ಲಪ್ಪ ನೀವು ದೇಶಭಕ್ತರಾ? ಬೇರೆ ಕಾರಣ ಇದೆ, ಏನೂ ಕಾರಣ ಇಲ್ಲ. ಇಲ್ಲಿ ಇವ್ರು ಏನು ಅನ್ಕೊಂಡಿದ್ರು ಅಂದರೆ ವೆರಿ ಸಿಂಪಲ್. ಪಾಕಿಸ್ತಾನ ಬೇಕು ಅಂತ ಜಿನ್ನಾ ಕೇಳ್ದ, ಅವನಿಗೊಂದು ಪಾಕಿಸ್ತಾನ ಸಿಕ್ತು ಅಲ್ವಾ? ಪಾಕಿಸ್ತಾನ ಸಿಕ್ತು. ಮತ್ತು ಇಲ್ಲೇನಾಗ್ತಿತ್ತು ಅಂದರೆ, ಈ ಪೇಶ್ವೆಗಳು ಯಾಕೆ ಕೊಂದ್ರು ಅಂದರೆ, ಅಧಿಕಾರ ಮತ್ತಿಲ್ಲಿ ನಮಗೆ ಪೇಶ್ವೆಗಳ ಕೈ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ತುಂಬ ರಾಜ ಮಹಾರಾಜಗಳ ಕೈ ಸಿಗುತ್ತೆ ಅನ್ಕೊಂಡಿದ್ರು. ರಾಜರುಗಳು ಸಿಗಲಿಲ್ಲ, ಪ್ರಜಾಪ್ರಭುತ್ವ ಬಂತು. ಈ ಮರಾಠಿ ಪೇಶ್ವೆಗಳ ಕೈ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಅವ್ರ ಕೈ ಸಿಗಲಿಲ್ಲ. ಇವ್ರು ಏನೂ ಸಿಗಲಿಲ್ವಲ್ಲ, ಆ ಸಿಟ್ಟು. ಮತ್ತೆ ಇವರು ಮನುಸ್ಮೃತಿಯನ್ನು ಸಂವಿಧಾನ ಮಾಡ್ಬೇಕು ನೋಟಿದ್ರು, ಅದಾಗಲಿಲ್ಲ, ವಿಫಲ ಆಯಿತು. ಅದಕ್ಕೆ ಗಾಂಧೀಜಿ ಅಸ್ಪೃಶ್ಯತೆ ವಿರುದ್ಧವಾಗಿ ದೊಡ್ಡ ಮಟ್ಟದ ಕೆಲಸ ಸ್ಟಾರ್ಟ್ ಮಾಡಿದರು. ಜಾತೀಯತೆ ವಿರುದ್ಧ ದೊಡ್ಡ ಮಟ್ಟದ ಸ್ಟಾರ್ಟ್ ಮಾಡಿದರು. ಹಿಂದೂ ಧರ್ಮದ ಈ ಅನಿಷ್ಟಗಳು ಏನೇನಿದೆ, ಈ ಪುರೋಹಿತಶಾಹಿಗಳು, ಈ ಮನುವಾದಿಗಳು, ಇವರ ವಿರುದ್ಧವಾಗಿ ಗಾಂಧಿ ನಿಂತ್ಕೊಂಡಿದ್ರು. ಇನ್ನು ಬಿಟ್ಟರೆ ಹಿಂಗೆ ಆಗಲ್ಲ. ಗಾಂಧಿ ದೊಡ್ಡ ಸಿಕ್ಕಾಪಡ ಫೇಮಸ್, ದೊಡ್ಡ ಹೀರೋ. ಅವಾಗ ಗಾಂಧಿ ಮತ್ತು ಭಾಳ ಜನ ಕೇಳ್ತಾ ಇದ್ರು. ಆ ಕಾರಣಕ್ಕೆ ಗಾಂಧಿ ನಿಂತ್ಕೊಂಡಿದ್ರು. ಯಾವ ಗನಂದಾರಿ ಕೆಲಸ ಅದು ಪೆರಿಯಾರ್ ಹಿಂದೆನೇ ಹೇಳ್ತಾರೆ. ಹಿಂಗೇ ಇದ್ರೆ ಏನು ಮಾಡಲ್ಲ, ಯಾವಾಗ ನೀನು ಈ ಜಾತೀಯತೆ, ಅಸ್ಪೃಶ್ಯತೆ, ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಈ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ನೀನು ಕೈ ಹಾಕ್ತೀಯೋ ಅವತ್ತು ನೀನು ಬಿಡಲ್ಲ ಅಂತೇಳಿ ಪೆರಿಯಾರ್ ಎಚ್ಚರಿಸಿದ್ರು. ಅದು ಹಂಗೆ ಆಗೋಯ್ತು. ಆ ಕಾರಣಕ್ಕೊಂದ್ರು. ಈಗ ಯಾಕೆ ಇವನು
ಅಡ್ಡಂಡ ಕಾರ್ಯಪ್ಪಂದನು ಗಾಂಧಿ ಹತ್ಯೆ ಸತ್ಯ ಅಂತ ಪುಸ್ತಕನ ಅವನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತು ಅದು ಸುಳ್ಳುಗಳು ತುಂಬಿದ್ದಾನೆ. ನಾಳೆ ದಿವಸ ಯಾವನ ಕೇಸ್ ಆಗ್ತಾ, ನಾಳೆ ದಿವಸ ಕೊಡಪ್ಪ ಸಾಕ್ಷಿ ಅಂತ ತಿರುಗಿ ಬಿದ್ದರೆ ಅವಾಗ ಏನು ಹೇಳ್ಬೋದು, ಮತ್ತೆ ಹಳೆ ಡೈಲಾಗ್, ಇದು ನನ್ನ ಕಾಲ್ಪನಿಕ ಪಾತ್ರಗಳು, ಕಾಲ್ಪನಿಕ ಸೃಷ್ಟಿ ಅಂತೇಳಿ ಮಾತಾಡ್ಬೋದು, ನುಗ್ಗಿಸ್ಕೋಬೋದಲ್ವಾ. ಆ ಕಾರಣಕ್ಕೆ ಈ ಬೇವರ್ಸಿಗಳು ನಾನು ಉಡ್ಸೋ ಮಕ್ಕಳಿಗೆ ಅಪ್ಪ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಸಮೇತ ಇಲ್ಲ, ಬರೀ ಸುಳ್ಳುಗಳು. ಇವು ಈ ಸಂಖ್ಯೆಗಳು ಯಾವತ್ತಾದರೂ ಈ ಕ್ಷಣದ ಅನ್ನ ತಿನ್ನೋದ್ರ ಬಗ್ಗೆ, ಬದುಕಿನ ಬಗ್ಗೆ, ಈ ಕ್ಷಣ ವಿದ್ಯೆ ಬಗ್ಗೆ, ಶಾಲೆಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ಕಾರ್ಮಿಕ ರೈತರ ಬಗ್ಗೆ ಯಾವತ್ತಾರ ಮಾತಾಡ್ರೆ ನೋಡಿದ್ರಾ? ಬರೀ ಗತಕಾಲ. ನೆಹರು ಹಂಗ್ ಮಾಡ್ದ, ಟಿಪ್ಪು ಹಿಂಗ್ ಮಾಡ್ದ, ಗಾಂಧಿ ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು, ಅಥವಾ ಮುಂದಿನೋ ಬರೀ ಎಲ್ಲ ಸಾವಿರ ದೇಶ ಆಗ್ಬಿಡ್ತಾರೆ, ಸದ್ಗತಿ, ಮೋಕ್ಷ, ಪರಮ ಪದವಿ, ಈ ತರ ಅಂದ್ರೆ ಭೂತ ಮತ್ತು ಭವಿಷ್ಯತ್ತಿ ಮಾತಾಡ್ತಾರೆ. ವರ್ತಮಾನ ಯಾವತ್ತು ಮಾತಾಡೋದು. ಈ ವರ್ತಮಾನ ಮಾತಾಡ್ರು ರಾಮನ ಹೆಸರು ದುಡ್ಡು ಕಲೆಕ್ಷನ್ ಮಾಡಿದ್ರಿ, ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿ ದುಡ್ಡು ಹೊಡೆದ್ರಲ್ಲಪ್ಪ, ಅದ್ರ ಬಗ್ಗೆ ಮಾತಾಡಿ ಬೇವರ್ಸಿಗಳು. ಯಾಕೆ ಅವನು ಮಾತಾಡಲ್ಲ? ಅಮಾಯಕರು ದುಡ್ಡು ಕಲೆಕ್ಷನ್ ಮಾಡಿದ್ರಲ್ಲಪ್ಪ, ಸಾವಿರಾರು ಕೋಟಿ ದುಡ್ಡು ಹೊಡೆದು ಲೂಟಿ ಹೊಡೆದವ್ರು ಇವರು, ಒಬ್ಬನೇ ಒಬ್ಬ ಮಾತಾಡ್ತಾ ಇಲ್ವಲ್ಲ, ಮಾತಾಡಿದ್ರ ಬಗ್ಗೆ. ಅದಕ್ಕೆ ರಾಮನ್ ಬೇಜಾರಾಗಿ ಫೈಸಲಾಬಾದ್ ತೋರಿಸಿದ್ದಲ್ವ ನಿಮ್ಮನ್ನ, ಅದ್ರ ಬಗ್ಗೆ ಒಬ್ಬನು ಮಾತಾಡ. ಗಾಂಧೀಜಿ ಬಗ್ಗೆ ನೀವು ಸುಳ್ಳು ಹೇಳಕ್ಕಾಗಲ್ಲ. ದಯವಿಟ್ಟು ಇವ್ರು ಬಿಡಿ, ಇವ್ರು ಬರೀ ಇವ್ರ ಒಳಗಡೆ ಏನಿದೆ ಮತ್ತು ಅದು ಪ್ರವೋಕ್ ಮಾಡೋದು ಮತ್ತು ಮುಸ್ಲಿಂ ತೋರಿಸೋದು ಇದೆಲ್ಲ ಕತೆ ಹೊಡಿತಾ ಇರ್ತಾರೆ. ಮುಸ್ಲಿಂ ಎಲ್ಲ ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ದ್ವೇಷ ಇರೋದು ಕ್ರಿಶ್ಚಿಯನ್ರ ಮೇಲೆ. ಯಾಕೆ ಅಂದರೆ ಕ್ರಿಶ್ಚಿಯನ್ರು ಬಂದ ಮೇಲೆ ಒಂದಷ್ಟು ಜನ ಶಿಕ್ಷಣ ಸಿಕ್ತು, ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಪುಸ್ತಕಗಳು ಮಾಡಿದ್ರು, ಜನಗಳಿಗೆ ಸತ್ಯ ಗೊತ್ತಾಗ್ತಾ ಹೋಯ್ತು. ಅಲ್ಲಿವರೆಗೂ ಬರೀ ಸುಳ್ಳು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಸುಳ್ಳು ಆಟಗಳು ನಡಿ. ಗಾಂಧೀಜಿ ಬಗ್ಗೆ ನಿಮಗೆ ಬೇಜನ್ ಡಾಕ್ಯುಮೆಂಟ್ಗಳಿದೆ, ಪುಸ್ತಕಗಳಿದೆ, ದಾಖಲೆಗಳಿದೆ. ಆದ್ರೂ ಸಹ ಏನಾರು ಮಾಡಿ ಸುಳ್ಳುಗಳನ್ನ ಹೇಳ್ತಾ ಜನಗಳ ತರ ಸುಮ್ಮನೆ ರೋಚಕ. ಹಿಂದೂಗಳು ಮಾತ್ರ ಸತ್ರು, ಕಾಮನ್ ಸೆನ್ಸ್. ಮುಸ್ಲಿಮ್ರು ಸತ್ರು, ಹೋಗ ದೊಂಬಿ ಗಲಾಟೆಲಿ ಎಲ್ಲರೂ ಸತ್ರು. ಕಪೂರ್ ಕಮಿಷನ್ ಅಂತಿದೆಯಪ್ಪ, ದಯವಿಟ್ಟು ಓದಿ ಯಾರಾದ್ರು. ಇವ್ರು ಬಿಡಿ ಸಂಘಿಗಳು ಓದಲ್ಲ, ಯಾರೋ ಈ ಒಂದು ಸಣ್ಣ ಅನುಮಾನಗಳಿರುತ್ತೆ, ಗೊತ್ತಿರಲ್ಲ, ಅವ್ರುಗಳಿಗೆ ನಾವು ಹೇಳ್ತಾ ಇರೋದು. ಗಾಂಧಿಯ ಅಂತಕ್ಕಂಥ ಒಂದು ಪುಸ್ತಕ ಬಂದಿತ್ತು ಮರಾಠಿಲಿ, ಧೀರೇಂದ್ರ ಜಾ ಅಂತ ಬರೆದಿರೋದು, ಕನ್ನಡಕ್ಕೆ ನಮ್ಮ ನಾರಾಯಣ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದೇ ಪ್ರಜಾವಾಣಿ ಲೇಖನ ಬರೀತಾರಲ್ಲ, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಲೆಕ್ಚರ್ ಅವರು. ನೀವು ಅದು ಕರಾರುವಕ್ಕಾದ ದಾಖಲೆಗಳ ಸಮೇತ ಅನಾವರಣಗೊಳಿಸುತ್ತೆ. ಅದು ಹುನ್ನಾರಗಳೇನಾಯಿತು, ಏನೆಲ್ಲ ಆಯಿತು ಅಂತೇಳಿ ಒಂದಷ್ಟು ಸಿಗುತ್ತೆ. ಮತ್ತು ಇನ್ನೂ ಒಂದಷ್ಟಿದೆ, ನಿಮಗೆ ಕಪೂರ್ ಕಮಿಷನ್ ವರದಿ ಇದೆ, ಅದನ್ನು ತಗೊಂಡು ನೋಡಿ, ದಾಖಲೆ ಸಿಗುತ್ತೆ. ಯಾಕೆ ಇವ್ರ ಮಾತು ಯಾಕೆ ಕೇಳಬೇಕು? ಆದರೂ ಸಹ ಇವರು ಪದೇ ಗಾಂಧೀಜಿಯನ್ನು ಅದೇನೋ ಹೋಗಿ ಬಂದು ಮುಗಿತಕ್ಕೆ ಹೋದ್ರು ಅಂತಾರಲ್ಲ, ಹಾಗೆ ಕೆಣಕ ಕೂಗ್ತಾ ಇದ್ದಾರೆ. ಅದು ಸತ್ಯನ ಯಾವತ್ತೂ ಮರೆಮಾಚಕ್ಕಾಗಲ್ಲ. ಸತ್ಯನೇ ಇವ್ರು ಬೆತ್ತಲಾಗ್ತಾ ಇರ್ತಾರೆ. ಅಡ್ಡಂಡ ಕಾರ್ಯಪ್ಪ, ನೀನು ಯಾವತ್ತೂ ಅಡ್ನಾಡಿಯಾಗೇ ಇರ್ತೀನಿ. ನೀನು ಮತ್ತೆ ಅದೇ ಗೋಳು ನಿಂದು. ನೀನು ತಾಕತ್ತಿದ್ರೆ ಈಗಲಾದರೂ ಒಪ್ಕೋ, ಉರಿಗೌಡ ನಂಜೇಗೌಡ ನಿಜ ಅಂತ ಸಾಧಿಸಿ ತೋರಿಸ್ ನೋಡೋಣ. ನಮಸ್ಕಾರ.